ನಮಸ್ಕಾರ. ಸಮಯಕ್ಕೆ ಸ್ವಾಗತ. ನಾನು KS ಮಾರ್ತನಾಯ್ಕ. ರಾಜ್ಯ ಬಿಜೆಪಿಯಲ್ಲಿ ಒಳ ರಾಜಕೀಯ ಮೊದಲಿಂದಲೂ ಕೂಡ ನಡೀತಾ ಇರುವಂಥದ್ದು. ಪ್ರಮುಖವಾಗಿ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ವಿಜೇಂದ್ರ ಆಯ್ಕೆಯಾದ ನಂತರ ಯತ್ನಾಳ್ ವರ್ಸಸ್ BY ವಿಜೇಂದ್ರ ಅನ್ನೋ ಮಟ್ಟಕ್ಕೆ ದೊಡ್ಡ ಮಟ್ಟದಲ್ಲಿ ಒಳ ರಾಜಕೀಯ ಕಿತ್ತಾಟ ಮತ್ತು ಪರಸ್ಪರ ವಾಗ್ವಾದ ಕೂಡ ದೊಡ್ಡ ಮಟ್ಟದಲ್ಲಿ ನಡೀತಾ ಇರೋದು. ಅದಕ್ಕೆ ಈಗ ಬ್ರೇಕ್ ಹಾಕಲು ವಿಜೇಂದ್ರ ಮುಂದಾದ್ರ ಎಂಬ ಚರ್ಚೆ ರಾಜಕೀಯ ವಲಯದಲ್ಲಿ ದೊಡ್ಡ ಮಟ್ಟದಲ್ಲಿ ಸರ್ಚ್ ಮಾಡ್ತಿದೆ. ಅದಕ್ಕೆ ಕಾರಣಗಳನ್ನು ನೋಡೋದಾದರೆ ಈಗಾಗಲೇ ವಕ್ಫ್ ಹೋರಾಟ ವಿಚಾರದಲ್ಲಿ ಯತ್ನಾಳ್ ಅಂಡ ಟೀಮ್ ಯಾರೆಲ್ಲ ಮಾಜಿ ಸಚಿವರಿದ್ರು, ಯಾರೆಲ್ಲ ಮಾಜಿ ಸಂಸದರಿದ್ರು ಅವರನ್ನು ವಿಶ್ವಾಸ ತೆಗೆದುಕೊಳ್ಳುವ ಪ್ರಯತ್ನ ಮಾಡಿದ್ರು. ಅಂದರೆ ಅದೇ ರೀತಿಯಾದಂಥ ಏನು ರಾಜ್ಯಾದ್ಯಂತ ಸಂಚಾರ ಮಾಡಿ ಯಾರೆಲ್ಲ ಹಿರಿಯರನ್ನು ಕಡೆಗಣಿಸಿದ್ದಾರೆ ಅವರನ್ನು ತಮ್ಮ ಪಕ್ಷದಲ್ಲಿ ಸೇರಿಸ್ಕೊಳ್ಳುವಂಥದ್ದಾಗಿರೋ ಅಥವಾ ತಮ್ಮ ಪರವಾಗಿ ಬ್ಯಾಟ್ ಬೀಸುವ ರೀತಿಯಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ರೂಪಿಸಿರುವಂಥದ್ದು, ಅವ್ರನ್ನ ಸಂಧಾನ ಮಾಡುವಂತಾಗಿರ್ಬೋದು ಮತ್ತು ಅವರ ವಕ್ಫ್ ಹೋರಾಟದಲ್ಲಿ ಜಾಯಿನ್ ಮಾಡ್ಕೊಳ್ಳೋ ಆಗಿರ್ಬೋದು. ಈ ರೀತಿ ಎಲ್ಲ ವಿಚಾರಗಳನ್ನು ಯತ್ನಾಳ್ ಟೀಮ್ ಮಾಡಿತ್ತು. ಅದೇ ರೀತಿ ಹೈಕಮಾಂಡ್ ಮಟ್ಟದಲ್ಲೂ ಇದನ್ನು ಪ್ರಬಲವಾಗಿ ಏನು ವಿರೋಧಿಸಿತ್ತು. ಯಾಕೆಂದರೆ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಈ ವಿಚಾರವನ್ನು ಇಟ್ಕೊಂಡು ರಾಜ್ಯಾಧ್ಯಕ್ಷ ಸ್ಥಾನದಿಂದ BY ವಿಜೇಂದ್ರ ಇಳಿಸಬೇಕು ಅಂತ ಸಾಕಷ್ಟು ದಿನಗಳಿಂದಲೂ ಪ್ರಯತ್ನ ನಡೀತು. ಯಾಕೆಂದರೆ BY ವಿಜೇಂದ್ರ ಬಂದಾಗಿಂದ ಕೇವಲ ತಮ್ಮ ಪಕ್ಷದಲ್ಲಿರೋ ಅಥವಾ ತಮ್ಮ ಪಕ್ಕದಲ್ಲಿರೋರಾಗಿರ್ಬೋದು, ತಮಗೆ ಯಾರೆಲ್ಲ ಜೈ ಅಂತಾರೆ ಅವ್ರಿಗೆ ಮಾತ್ರ ಪಕ್ಷದಲ್ಲಾಗಿರ್ಬೋದು ಮತ್ತು ಪಕ್ಷ ಸಂಘಟನೆ ಅದೇ ರೀತಿ ಕಾರ್ಯಕ್ರಮಗಳಲ್ಲಿ ಕೆಲಸಗಳನ್ನು ಕೊಡ್ತಾ ಇರೋಂಥದ್ದಾಗಿರ್ಬೋದು, ಕೆಲವು ಹುದ್ದೆಗಳನ್ನು ವಿಜೇಂದ್ರ ಈ ರೀತಿ ನಿರ್ವಹಣೆ ಮಾಡ್ತಿದ್ದಾರೆ ಅಂತ ಕೂಡ ಆರೋಪ ಕೇಳಿಬರ್ತಿತ್ತು. ಅದೇ ರೀತಿಯಾದಂಥ ಹಿರಿಯರಾಗಿರ್ಬೋದು ಮತ್ತು ಮಾಜಿ ಸಚಿವರು, ಮಾಜಿ ಶಾಸಕರು ಮತ್ತು ಏನು ಮಾಜಿ ಸಂಸದರಿದೆ ಅವರನ್ನು ಸಂಪೂರ್ಣವಾಗಿ ಪಕ್ಷ ಚಟುವಟಿಕೆಗಳಿಂದ ದೂರ ಇಳಿಸಿದ್ದಾರೆ, ಅವರನ್ನು ಕಡೆಗಣಿಸಿದ್ದಂತೆ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಈ ವಿಚಾರನ ಎತ್ತಿದ್ದಂಥ ಯತ್ನಾಳ್ ಟೀಮ್ಗೆ ಈಗ ಅದಕ್ಕೆ ಶಮನ ಮಾಡಲು ಮತ್ತು ಅವ್ರಿಗೆ ಟಕ್ಕರ್ ಕೊಡಲು ಈಗ ವಿಜೇಂದ್ರ ಮುಂದಾಗಿರೋದು. ಪ್ರಮುಖವಾಗಿ ಇಂದು ಎಲ್ಲ ಹಾಲಿ ಶಾಸಕರು ಸಂಸದರ ಮೀಟಿಂಗನ್ನು ಕರೆದಿದ್ದಂಥ BY ವಿಜೇಂದ್ರ ಇಲ್ಲಿ ಪಕ್ಷ ಸಂಘಟನೆ ಬಗ್ಗೆ ಆಗಿರ್ಬೋದು, ರಾಜಕೀಯ ಚಟುವಟಿಕೆಗಳ ಬಗ್ಗೆ ಸಂಪೂರ್ಣವಾಗಿ ಚರ್ಚೆಯನ್ನು ನಡೆಸಿದ್ರು. ಅದೇ ರೀತಿ ಈ ಸಭೆಯಲ್ಲಿ ಪ್ರಮುಖವಾಗಿ BL ಸಂತ್ ಅಂದರೆ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆದಂಥ BL ಸಂತೋಷ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಅವರ ನೇತೃತ್ವದಲ್ಲಿ ನಡೆದಂಥ ಸಭೆಯಲ್ಲಿ ಸಂಪೂರ್ಣವಾಗಿ ಎಲ್ಲ ಶಾಸಕರಾಗಿರ್ಬೋದು ಮತ್ತು ಕೆಲ ಸಂಸದರು ಕೂಡ ಭಾಗಿಯಾಗಿದ್ದರು. ಪ್ರಮುಖವಾಗಿ ಯತ್ನಾಳ್ ಟೀಮ್ ಜೊತೆ ಗುರುತಿಸಿಕೊಂಡಿದ್ದಂತಹ ಪ್ರತಾಪ್ ಸಿಂಹ ಅದೇ ರೀತಿ BP ಹರೀಶ್ ಅವರು ಇವತ್ತಿನ ಸಭೆಯಲ್ಲಿ ಭಾಗಿಯಾಗಿದ್ದು ಎಲ್ಲೋ ಒಂದು ಕಡೆ ಅಸಮಾಧಾನವನ್ನು ಮರೆತು ಅಥವಾ BL ಸಂತೋಷ್ ಈ ಕಾರ್ಯಕ್ರಮದಲ್ಲಿ ಅಥವಾ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಎಂಬ ಕಾರಣಕ್ಕೆ ಬಂದರೂ ಗೊತ್ತಿಲ್ಲ. ಒಟ್ಟಲ್ಲಿ ಇವತ್ತು BJP ಕಚೇರಿಯಲ್ಲಿ ನಡೆದಂಥ ಶಾಸಕರು ಮತ್ತು ಸಚಿವರ ಸಭೆಯಲ್ಲಿ ಅವರು ಕೂಡ ಭಾಗಿಯಾದರು. ಇದೆಲ್ಲ ಒಂದು ಕಡೆ BL ಸಂತೋಷ್ ಮೂಲಕ ಅತೃಪ್ತರಿಗೆ ಬ್ರೇಕ್ ಹಾಕುವುದಾಗಿರ್ಬೋದು ಮತ್ತು ಬಣ ರಾಜಕೀಯಕ್ಕೆ ಬ್ರೇಕ್ ಹಾಕುವ ಪ್ರಯತ್ನ ಏನು BJP ರಾಜ್ಯಾಧ್ಯಕ್ಷರು ಮಾಡ್ತಿದ್ದಾರೆ ಎಂಬ ಚರ್ಚೆ ಇವತ್ತಿನಿಂದ ಆರಂಭ ಆಗಿರೋದು. ಅದೇ ರೀತಿ ನಾಳೆ ಮಾಜಿ ಸಚಿವರಾಗಿರ್ಬೋದು, ಮಾಜಿ ಶಾಸಕರಾಗಿರ್ಬೋದು ಮತ್ತು ಮಾಜಿ ಸಂಸದರನ್ನು ಉಪಹಾರಕ್ಕೆ ಕರೆದಿರೋದು. ಪ್ರಮುಖವಾಗಿ ಇಲ್ಲಿಯೂ ಕೂಡ ಯತ್ನಾಳ್ ಟೀಮ್ ವಿರುದ್ಧ ಆಗಿರ್ಬೋದು ಮತ್ತು ಪಕ್ಷ ಸಂಘಟನೆಯಲ್ಲಿ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು, ಅವರನ್ನು ಕೂಡ ಪಕ್ಷ ಸಂಘಟನೆಯಲ್ಲಿ ತೊಡಗಿಸ್ಕೊಳ್ಬೇಕು ಎಂಬ ಉದ್ದೇಶ ಇಟ್ಕೊಂಡೆ ಈಗ BJP ರಾಜ್ಯಾಧ್ಯಕ್ಷ ಆದಂಥ BY ವಿಜೇಂದ್ರ ಅವರು ಕೂಡ ಈ ಪ್ರಯತ್ನ ಮಾಡ್ತಾ ಇರೋದು. ಯಾಕೆಂದರೆ ಇದರ ಮೊದಲಿಂದಲೂ ಕೂಡ ಅವರ ಮೇಲೆ ಸಾಕಷ್ಟು ಆರೋಪ ಬರ್ತಿತ್ತು, ಹಿರಿಯರನ್ನು ಕಡೆಗಣಿಸಿದ್ದಾರೆ, ಅದಕ್ಕೆ ಬ್ರೇಕ್ ಹಾಕಬೇಕು ಮತ್ತು ಯತ್ನಾಳ್ ಟೀಮ್ಗೆ ಒಂದು ಟಕ್ಕರ್ ಕೊಡಬೇಕು. ಯತ್ನಾಳು ಇದೇ ಪ್ರಯತ್ನವನ್ನು ಮಾಡ್ತಿದ್ರು, ಯಾರೆಲ್ಲ ಕಡೆಗಣೆ ಆಗಿದ್ದಾರೆ ಅವ್ರನ್ನ ತಮ್ಮ ಬಣಕ್ಕೆ ಸೇರಿಸಿಕೊಳ್ಳುವ ಪ್ರಯತ್ನ ಅವ್ರು ಮಾಡ್ತಿದ್ರು. ಅದಕ್ಕೆ ಬ್ರೇಕ್ ಹಾಕಲು ಮತ್ತು ಅವ್ರಿಗೆ ಟಕ್ಕರ್ ಕೊಡೋ ರಾಜ್ಯಾಧ್ಯಕ್ಷ BY ವಿಜೇಂದ್ರ ನೇರವಾಗಿ ಆ ಕಡೆಗೆ ಧುಮುಕಿದ್ದು ಎಲ್ಲ ಮಾಜಿ ಸಚಿವರುಗಳು ಮತ್ತು ಮಾಜಿ ಶಾಸಕರ ಕರೆದು ನಾಳೆ ಡಿನ್ನರ್ ಮೀಟಿಂಗ್ ಅಂದರೆ ಉಪಹಾರ ಮೀಟಿಂಗನ್ನು ಕರೆದಿರೋಂಥ ಇಲ್ಲಿ ಸಾಕಷ್ಟು ರಾಜಕೀಯ ವಿಚಾರಗಳ ಬಗ್ಗೆ ಮತ್ತು ಅದೇ ರೀತಿ ಮುಂದಿನ ಪಕ್ಷ ಸಂಘಟನೆ ಆಗಿರಬೇಕು ಮತ್ತು ಹೈಕಮಾಂಡ್ ತಮಗೇನನ್ನು ನಿರ್ದೇಶನ ಕೊಟ್ಟಿದೆ ಈ ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಆಗುತ್ತೆ. ಅವ್ರಿಗೂ ಕೂಡ ಕೆಲವೊಂದು ಪಕ್ಷದಲ್ಲಿ ಸಂಘಟನೆ ವಿಚಾರದಲ್ಲಿ ಅವ್ರಿಗೂ ಕೂಡ ಕೆಲವು ಕೆಲಸಗಳನ್ನು ಕೊಡುವ ಸಾಧ್ಯತೆ ಇರುವಂಥದ್ದು, ಅದೇ ರೀತಿ ಅವ್ರಿಗೆ ಏನು ಹುದ್ದೆಗಳನ್ನು ಕೂಡ ಪಕ್ಷದಲ್ಲಿ ಕೊಡುವ ಸಾಧ್ಯತೆ ಇರೋದು. ಒಟ್ಟಲ್ಲಿ ಈ ಎಲ್ಲ ದೃಷ್ಟಿಯಿಂದ ಪಕ್ಷ ಸಂಘಟನೆ ದೃಷ್ಟಿಯಾಗಿರ್ಬೋದು ಮತ್ತು ಏನು ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಬೇಕೆಂಬ ಚರ್ಚೆ ಆಗ್ತಿದೆ ದೊಡ್ಡ ಮಟ್ಟದಲ್ಲಿ. ಅದಕ್ಕೆ ಬ್ರೇಕ್ ಹಾಕಬೇಕು, ಇವರೆಲ್ಲರೂ ಕೂಡ ನನ್ನ ಜೊತೆಯಲ್ಲಿ ಇದ್ದಾರೆ ಅಂತ ಹೈಕಮಾಂಡ್ ಕೂಡ ಒಂದು ಸಂದೇಶ ಮತ್ತು ಯತ್ನಾಳ್ ಟೀಮ್ ಏನಿದೆ ಒಂದು ಸಂದೇಶ ಕೊಡಬೇಕಾದ ದೃಷ್ಟಿಯಿಂದಾಗಿ ಇವತ್ತು ಮತ್ತೆ ನಾಳೆ ಒಂದು ಮೀಟಿಂಗ್ ಅನ್ನು ಕರೆದಿರೋಂಥ ಇಲ್ಲಿ ಎಲ್ಲವೂ ಕೂಡ ಸಮಾಧಾನ ಆಗುತ್ತಾ ಅಥವಾ ಯತ್ನಾಳ್ ಟೀಮ್ ಸಪ್ರೇಟಾಗಿ ಮತ್ತೆ ಅದೇ ರೀತಿ ಹೋರಾಟ ಮಾಡುತ್ತಾ ಏನು ಮಾಜಿ ಶಾಸಕರು ಮತ್ತು ಸಚಿವರನ್ನು ಕಡೆಗಣಿಸಿದ್ದಾರೆ ಅಂತ ಏನಿದೆ ಅವರು ಕೂಡ ಯತ್ನಾಳ್ ಟೀಮ್ ಬಿಟ್ಟು ಅಥವಾ ಯತ್ನಾಳ್ ಜೊತೆ ಇರೋರು ಕೂಡ ವಿಜೇಂದ್ರ ಜೊತೆ ಬರ್ತಾರೆ ಎಂಬುದು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿರೋಂಥ ವಿಚಾರ.